ನೋಡಿ, ಗುರುಗಳು ಹೇಳ್ದಂಗೆ ಮಾಡಬೇಕು, ಗುರುಗಳು ಮಾಡ್ದಂಗೆ ಮಾಡಬಾರ್ದಂತೆ. ಗುರುಗಳು ಹೇಳ್ದಂಗೆ ಮಾಡಬೇಕು, ಗುರುಗಳು ಮಾಡ್ದಂಗೆ ಮಾಡಂಗಿಲ್ಲ. ಇದು ಲೆಕ್ಕಾಚಾರ. ಯಾರೋ ಗುರುಗಳು ಶಿಷ್ಯರು ಕರ್ಕೊಂಡು ಕನಕಪುರದಿಂದ ಆರೋಳಿ ಕಡೆ ಹೋಗ್ತಾ ಇದ್ರು. ಕಾಡಿನ ದಾರಿ, 4 ಜನ ಶಿಷ್ಯರು, ಗುರುಗಳು. ಅವತ್ತಿನ ಕಾಲ ರಸ್ತೆ ಸರಿ ಇಲ್ಲ, ಕಾಡಿನ ದಾರಿಲೂ ಹೋಗ್ತಾ ಇದ್ರು. ತುಂಬಾ ಬಾಯಾರಿಕೆ ಗುರುಗಳಿಗೆ, ತುಂಬಾ ಬಾಯಾರಿಕೆ. ಎಲ್ಲಾರು ನೀರು ನೋಡ್ರಪ್ಪ, ಎಲ್ಲಾರು ಕುಡಿಬೇಕು, ನೀರಿದೆಯಾ ನೋಡ್ರೋ. ಇಲ್ಲ ಗುರುಗಳೇ, ಎಲ್ಲೂ ಇಲ್ಲ, ನಾವು ನೋಡ್ಕೊಂಬತ್ತಾ ಇದ್ದೀವಿ. ಒಂದಷ್ಟು ನೀರು ತಗೊಂಬಂದಿವಿ, ಸೊರೆ ಬುರುಡೆಲ್ಲ ತೀರೋಗ್ಬಿಡ್ತು. ಇವತ್ತು ವಾಟ್ರ್ ಕ್ಯಾನೇನು ಇಲ್ವಲ್ಲ, ತೀರೋಗ್ಬಿಡ್ತು. ಇಲ್ಲ ಗುರುಗಳೇ, ಇಲ್ಲ ಗುರುಗಳೇ, ಬಾಯಾರಿಕೆ ತುಂಬ ಕಂಡ್ರು, ಸಹಿಸಕ್ಕೆ ಆಗ್ತಿಲ್ಲ ಅಂದ್ರು. ನೋಡ್ತಾರೆ, ಒಬ್ಬ ಕತ್ತೆ ಹೊಡ್ಕೊಂಬತ್ತಿದ್ದ. ಕತ್ತೆ ಮೇಲೆ ಏನೋ ತುಂಬ್ಕೊಂಬತ್ತಿದ್ದ, ಸೋರ್ತಿತ್ತದು ನೀರ್ನಂಗೆ. ಬಾಪ ಇಲ್ಲಿ ಅಂದ್ರು. ಗುರುಗಳಲ್ವಾ, ಒಯ್ಯ ಓಡ್ ಬಂದ, ದೂರದಲ್ಲಿ ನಿಂತ್ಕೊಂಡ. ಏನಪ್ಪ ಅದು? ಸ್ವಾಮಿ ಅದು ಎಂಡ, ಸ್ವಾಮಿ ಎಂಡ. ನಾನು ಎಂಡ ಮಾರುನ್ಕನಪ್ಪ ಅಂದ. ಎಂಡವ ಹಂಗೆ ಸೋರ್ತಾದ ನೀರ್ನಂಗೆ ಇರ್ತದೆ, ಅದು ಎಂಡ ಅಂದ ಅವನು. ತುಂಬ ಬಾಯಾರಿಕೆ ಕಣಪ್ಪ, ಔಷಧಿ ಕೊಡು ಕುಡಿಕೆ ಅಂದರು. ಅಯ್ಯಯ್ಯೋ, ನೀವು ಕುಡಿದಲ್ಲ ಕಣಪ್ಪ ಅದು, ನೀ ಕುಡಿದಲ್ಲ ಅದು, ಬೇಡ ಹೋಗು ಅಂದ ಅವನು. ಅಲ್ಲ ಕಣ, ಈಗ ನನಗೆ ಬಾಯಾರೇ ಸತ್ತೋಯ್ತೀನಿ ನಾನು, ಗಂಟ್ಲು ಒಣಗೋಗದೆ ಕಣಪ್ಪ. ಕುಡಿದ್ರೆ ಬಾಯಾರಿಕೆ ಓದದ ಅಂದರು. ಈಗ ಬಾಯಾರಿಕೆ ಹೋಯ್ತದೆ, ಆಮೇಲೆ ತೂರಾಡ್ಬಿಡ್ತೀರಿ ಸ್ವಾಮಿ, ಈಗ ನಾವು ಕೊಡ್ತೀನಿ ಅಂದ ಅವನು. ಈಗ ಜೀವ ಉಳ್ಕೋಬೇಕು, ಕೊಡು ಅತ್ತ ಕುಡಿತೀನಿ ಅಂದರು. ತಗಪ್ಪ ಅಂತ ಆ ಎಂಡ ತೆಗೆದು 3 ಬಕ್ಸೆ ಕೊಟ್ಟ ಗುರುಗಳಿಗೆ. 3 ಬಕ್ಸೆ ಕುಡಿದ್ಬಿಟ್ಟು, ಶಿವ ನಿನ್ನ ಚೆನ್ನಾಗಿ ಇಟ್ಟಿರ್ಲಿ ಕಣಪ್ಪ ಅಂತ ಗುರುಗಳು ಮುಂದಕ್ಕೆ ಹೋದ್ರು. ಇವರು ಸುರೈತಲ್ಲಿ ಶಿಷ್ಯರಿಗೆ, ಗುರುಗಳೇನು 3 ಬಕ್ಸೆ ಕುಡಿದವ್ರೆ, ನಮಗೆ ನಿನ್ನ ಮೇಲೆ. ಅವ್ರು 6 ಬಕ್ಸೆ ಕುಡ್ಕ ತೂರಾಡ್ಕೊಂಡೆ ಹೋದ್ರು ಇಂಚಾರೆ. ಅವತ್ತೇನೋ ಮುಗೀತು. ಇವರು ನೋಡ್ಕೊಬಿಟ್ರು, ಎಲ್ಲ ಎಂಡದ ಅಂಗಡಿ ಮಡ್ಗವನು ಅವನು ಅಂತ. ದಿನ ಅಲ್ಲಿಗೆ ಹೋಗೋದು, ಕೊಡೆಯ ಶಿಷ್ಯರು ಕಣನ್ನ ಅವನದು ಪಾಪ ಬಿಟ್ಟು ಉಯಿಸ್ಕೊಂಡು ಕುಡಿದು. ಯಾರೋ ಒಂದಿನ ಬಂದು ಗುರುಗಳಿಗೆ ಹೇಳಿದ್ರಂತೆ, ಏನು ಗುರುಗಳೇ, ನಿಮ್ಮ ಶಿಷ್ಯರು ದಿನ ಬಂದಲ್ಲಿ ಎಂಡ ಕುಡಿತಾರೆ ಅಂತ. ಅಲ್ವಾ, ಗುರುಗಳ ಕರೆದ್ರು, ಬಂದ್ರಪ್ಪ ಇಲ್ಲಿ, ಇದೇನ್ರೋ ದಿನ ಹೋಗಿ ಎಂಡ ಕುಡಿತೀರಂತೆ. ಅದಕ್ಕೊಬ್ಬ, ಇಲ್ಲ, ಸುಳ್ಳೇಬೇಡಿ, ನನಗೆ ಯಾರೋ ಬಂದು ಮಾಹಿತಿ ಕೊಟ್ಟವ್ರಿಲ್ಲಿ, ನೀವು ಕುಡಿತೀರಿ ನಿಜ ತಾನೇ? ಹೌದು ಗುರುಗಳೇ ಅಂದ ಒಬ್ಬ. ಅಯ್ಯೋ ಪಾಪಿಗಳ, ಎಂಡ ಕುಡಿದು ತಪ್ಪಲ್ವೇನೋ, ಏನೋ ಬಂದಿರೋದು ನಿಮಗೆ ಅಂದರು. ಈ 3 ಜನ ಸುಮ್ಮನಿದ್ರು, ಒಬ್ಬ ಬಾಯಿ ಮುಂದೆ ನನ್ನಂಗೆ, ನೀವು ಕುಡ್ದದ್ದು ಅವತ್ತು ಅಂದ ಅವನು. ನೀವು ಕುಡಿದ್ರಲ್ಲ, ಅದಕ್ಕೆ ನಾವು ಕುಡ್ದು ಅಂದ ಅವನು. ನಾನು ಕುಡ್ದೊತ್ತು ಕುಡಿದ್ರ ನೀವು? ಹೌದು. ಆಯ್ತು ಹೋಗ್ರಿ, ಆಯ್ತು ಹೋಗಿ, ಏನು ತಪ್ಪಿಲ್ಲ, ಹೋಗಿ ನಿಮ್ದು ಅಂದ್ರು ಗುರುಗಳು. ನೋಡಲ್ಲ, ಅಷ್ಟೇ, ಈ ಜಗತ್ತಲ್ಲಿ ಮಾತಾಡಿದ್ರೆ ಸರಿ, ಯಾವತ್ತು ನಮ್ಮ ಮಂಕ್ನಾಗ ನಿಂತ್ಕೋಬೇಡದು ಅಂದ. ಹೆಂಗೋ ದಿನ ಕುಡ್ಕತ್ತಿದ್ರು. ಇನ್ನೊಂದು ದಿನ ಅದೇ ದಾರಿಲಿ ಹೋಯ್ತವ್ರು ಗುರುಗಳು, ಅದೇ ದಾರಿಲಿ ಹೋಯ್ತವ್ರು, ಅವ್ರನ್ನೇ ಕರ್ಕೊ ಹೋಯ್ತವ್ರು 4 ಜನವ. ಅವತ್ತು ಅಂದ್ರು, ಬಾಯಾರಿಕೆ ಕಣೋ, ಬಾಯಾರಿಕೆ ಅಂದ್ರು ಗುರುಗಳು. ಇವರು, ಅವನು ಇಲ್ಲೇ ಬತ್ತಿದ್ನಲ್ಲ, ಅವನೆಲ್ಲ ಬರಲೇ ಇಲ್ಲ ಅಂತ ಇವರು, ಯಾರು ಹೆಣದವನು ಬರ್ತಾನೆ ಅಂತ. ಅವನು ಬರ್ತಾ ಇಲ್ಲ ಅವತ್ತು. ತುಂಬ ದೂರ ಹೋದ್ರು. ಆ ಕಲ್ಲಳ್ಳಿಲಿ ಒಂದು ಕುಲುಮೆ ಇತ್ತು, ಕುಲುಮೆ ಕಬ್ಬಣ ಚೆನ್ನಾಗಿ ಕಾಯಿಸಿ ಅವನು ಕೊಡ್ಲಿ ಮಚ್ಚು ಎಲ್ಲ ಮಾಡ್ತಿದ್ದ. ಹೊಸವು ಚೆನ್ನಾಗಿ ಕಾದದ್ದು ಕುದದ್ದು ನೀರೆಲ್ಲ ಪಕ್ಕದಲ್ಲಿ ನೀರು ಮಡಿಕೊಂಡು ಆ ಮಚ್ಚು ಕೊಡ್ಲಿ ಚೆನ್ನಾಗಿ ಕೆಂಪು ಕಾದು ನೀರಿಗೆ ಹತ್ತಿದ್ದ. ಅದು ಕೊತ 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 ಅಂತ ಮಾಡ್ತಿತ್ತು. ಈ ಗುರುಗಳಂದ್ರು, ಇಲ್ಲೇ ಅದಲ್ಲ ನೀರು, ಅಪ್ಪ ಇದು ಕುಡಿಕ್ ನೀರು ಕೊಡೋ, ಸ್ವಾಮಿಗಳೇ ಕಬ್ಬಣಾಜಿರು ನೀರು ಕಳ್ಸುಟ್ಟು ಹೋಯ್ತದೆ ಅಂದ ಅವನು. ಕೊಡು, ಬಾಯಾರ್ತದಲ್ಲ, ಕೊಡು ಕುಡಿತೀನಿ ಅಂದ್ರು ಅವರು. ಎತ್ತದೆ ಒಂದು ಬಕ್ಸೆ ಕೈಗೂದ, ಗಟ 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 ಅಂತ ಕುಡ್ಕೊಂಡ್ರು ಗುರುಗಳು. ಸೈಡಿಗೆ ಬಂದ್ಬಿಟ್ಟು, ಬಂದ್ರಪ್ಪ ನೀವು 2 ಬಕ್ಸೆ ಕುಡೀರಿ ಅಂದರು. ಅದೇ ನಿಮ್ಮ ಮಾತು ಕಟ್ಕೊಬಿಡಿ, ಜೀವ ಹೋಯ್ತದೆ ಅಂದ. ಮತ್ತು ಅವತ್ತು ಕುಡಿದ್ರಿ, ಅದು ಎಂಡವಲ್ಲ ಕುಡ್ಕೊಂಡು ಅಂದ್ರು. ಅದಕ್ಕೆ ಗುರುಬುದ್ಧಿ ವಿಶೇಷತಃ ಅಂತ. ಗುರು ದಕ್ಕಿಸಿಕೊಳ್ಳಬಲ್ಲ. ಅದಕ್ಕೆ ಗುರುಗಳು ಮಾಡ್ದಂಗೆಲ್ಲ ಮಾಡಬಾರ್ದು, ಗುರುಗಳು ಹೇಳ್ದಂಗೆ ಮಾಡ್ಬೇಕಲ್ಲ. ಗುರು ದಾರಿ ತೋರ್ದ, ನೀವು ಬೇಡಿ ಶೇತ್ರಿ, ನೀವು ಕುಡಿತೀರಿ ಅಲ್ಲ, ಅದು ಬೇಡ ಅಂದರು. ನನಗೆ ಅನುಭವ ಆಗ್ಬಿಟ್ಟದೆ, ಅದು ಕೆಟ್ಟದ್ದು. ಆ ಮಾರ್ಗ ಬಿಟ್ಟು ನೀವು ಸರಿ ಹೋಗ್ಬೇಕು ಅಂತಾರೆ ಗುರುಗಳು. ಅದಕ್ಕೋಸ್ಕರ ಅಂತ ಒಬ್ಬ ಗುರುಗಳು ಸಿಗಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ನಾವು. ಗುರು ದೊರೆಯುವುದು ದುರ್ಲಭ, ದೊರೆತ ಮೇಲೆ ಬಹುಲಾಭ. ಗುರು ಸಿಗೋದು ಸುಲಭ ಅಲ್ಲ, ಒಳ್ಳೆ ಗುರುಗಳು ಸಿಗಲ್ಲ. ಒಳ್ಳೆ ಗುರು ಸಿಕ್ಕಿಬಿಟ್ರೆ ಬಹುಲಾಭ. ಅಂದ್ರೆ ನಾವು ಚೆನ್ನಾಗಿರ್ತೀವಿ, ನಮ್ಮ ಅನುಮಾನ ಪರಿಹಾರ ಮಾಡ್ತಾರೆ, ನಮ್ಮ ಬದುಕಿಗೆ ಒಂದು ದಾರಿ ತೋರ್ತಾರೆ.